ಅಂತೂ ನನ್ನ ಮಗಳು ದಿಶಾ ಒತ್ತಾಯ ಮಾಡಿ ನನ್ನನ್ನು ಸೀರೆ ಶಾಪಿಂಗ್ಗೆ ಕರೆದುಕೊಂಡು ಹೊರಟೇ ಬಿಟ್ಟಳು. ಅವಳು ಖರೀದಿಸಿದ್ದ 3BHK ಫ್ಲ್ಯಾಟಿನ ಗೃಹ ಪ್ರವೇಶದ ಮುಹೂರ್ತ ಫಿಕ್ಸ್ ಆಗಿತ್ತು. ಹೀಗಾಗಿ ಸೀರೆ ಖರೀದಿ ಮಾಡಲು ಹೊರಟಿದ್ದು. ಒಂದು ಹೆಸರಾಂತ ಸಾರಿ ಶೋರೂಮ್ ಮುಂದೆ ಅಳಿಯ ರಿಷಬ್ ಕಾರು ನಿಲ್ಲಿಸಿದ. ನಾನು ದಿಶಾ ಕಾರಿನಿಂದ ಇಳಿದು ಒಳಹೋದೆವು. ಆ ದಿನ ಭಾನುವಾರವಾದರೂ ರಿಷಬ್ ತನಗೆ ಬೇರೆ ಕೆಲಸವಿದೆ ಎಂದು ನಮ್ಮಿಬ್ಬರನ್ನೇ ಸೀರೆ ಶಾಪಿಂಗ್ಗೆ ಬಿಟ್ಟು ತಾನು ನಿರಾಳವಾಗಿ ಹೋಗಿದ್ದ. ಹೆಂಗಸರು ಆಸ್ಥೆಯಿಂದ ತಾಳ್ಮೆಯಿಂದ ಮಾಡುವ ಸೀರೆಗಳ ಆಯ್ಕೆಯ ಕೆಲಸ ಗಂಡಸರಿಗೊಂದು ದೊಡ್ಡ ತಲೆನೋವಿನ ಕೆಲಸವೇ. ಅದಕ್ಕೆ ರಿಷಬ್ ಕೂಡ ಹೊರತಲ್ಲ. ಅದೇ ಹೆಂಗಸರಿಗಾದರೆ ಅದೊಂದು ಸಂಭ್ರಮದ ಸಡಗರದ ಕೆಲಸ. ಆದರೆ ನನ್ನ ಪಾಲಿಗೆ ಅಂತಹ ಒಂದು ಅವಕಾಶ ಸಿಗಬೇಕಾದರೆ ಅದೆಷ್ಟು ವರ್ಷ ಕಾಯಬೇಕಾಯಿತು? ಎಂಥ ವಿಪರ್ಯಾಸವಲ್ಲವೇ? ಆ ದಿನ ನನಗಿನ್ನೂ ನೆನಪಿದೆ. ಮದುವೆಯಾದ ಹೊಸತರಲ್ಲಿ ನನ್ನ ಗಂಡ ಮುಕುಂದ ನನ್ನನ್ನು ಮತ್ತು ತನ್ನ ತಾಯಿಯನ್ನು ಸೀರೆ ಅಂಗಡಿಗೆ ಕರೆದುಕೊಂಡು ಹೋಗಿದ್ದರು. ಅಂಗಡಿಯ ಸೇಲ್ಸ್ಮನ್ ತಂದು ರಾಶಿ ಹಾಕಿದ್ದ ಹಲವಾರು ಸೀರೆಗಳಲ್ಲಿ ನನಗೆ ಕೆಂಪು ಬಣ್ಣದ ಅರಿಶಿನ ಬಾರ್ಡರ್ನ ಸಿಲ್ಕ್ ಸೀರೆ ತುಂಬ ಇಷ್ಟವಾಗಿತ್ತು. ನಾನು ಪದೇ ಪದೇ ಅದನ್ನು ಮುಟ್ಟಿ ಮುಟ್ಟಿ ನೋಡುತ್ತಿರುವುದನ್ನು ಗಮನಿಸಿ ಸೇಲ್ಸ್ಮ್ಯಾನ್, ಮೇಡಮ್, ನಿಮಗೆ ಈ ಕೆಂಪು ಸೀರೆ ಅಷ್ಟೊಂದು ಇಷ್ಟವಾಗಿದ್ದರೆ ಇದೇ ತಗೊಳ್ಳಿ, ನಿಮಗೆ ಚೆನ್ನಾಗಿ ಒಪ್ಪುತ್ತದೆ ಎಂದ. ನಾನು ಸರಿ, ಇದೇ ಇರಲಿ ಎಂದು ಹೇಳಿದ್ದೇ ತಡ ಮುಕುಂದ ಕೋಪದಿಂದ, ನಿನ್ನ ಕಪ್ಪು ಮೂತಿಗೆ ಅದೇನು ಒಪ್ಪುತ್ತೆ? ನಿನ್ನ ಹತ್ತಿರ ಇರೋದೆಲ್ಲ ಡಾರ್ಕ್ ಕಲರ್ ಸೀರೆಗಳು, ಅದೇನು ಟೇಸ್ಟೋ ಏನೋ, ನೋಡೋಕ್ಕೆ ಸ್ಮಾರ್ಟ್ ಆಗಿ ಇಲ್ಲದಿದ್ದರೇನು, ಸ್ಮಾರ್ಟ್ ಆಗಿ ಡ್ರೆಸ್ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ ಅಂದರೆ ರಿಯಲಿ ಡಿಸ್ಗಸ್ಟಿಂಗ್ ಎಂದು ಸಿಡುಕಿಬಿಟ್ಟರು. ನನಗೆ ಅವಮಾನದಿಂದ ತಲೆ ತಗ್ಗಿಸುವಂತಾಗಿತ್ತು. ಕಣ್ಣುಗಳಲ್ಲಿ ಸಣ್ಣಗೆ ನೀರಾಡಿತು. ಅಲ್ಲೇ ಇದ್ದ ಅತ್ತೆ ಕೂಡ ಏನೂ ಮಾತಾಡಲಿಲ್ಲ. ಸೇಲ್ಸ್ಮೆನ್ ನನ್ನತ್ತ ಅನುಕಂಪದಿಂದ ನೋಡಿ ನನ್ನ ಪರವಾಗಿ ಮಾತಾಡಿದ. ಸಾರ್, ಕಪ್ಪಾಗಿದ್ದರೂ ಮೇಡಮ್ ಲಕ್ಷಣವಾಗಿದ್ದಾರೆ. ಪಾಪ, ಅವರಿಷ್ಟದ ಸೀರೆ ತಗೊಳ್ಳಿ ಬಿಡಿ. ಹಾಗೆ ನಿಮ್ಮಿಷ್ಟದ್ದು ಇನ್ನೊಂದು ಸೀರೆ ಕೊಡಿಸಿಬಿಡಿ. ಮೇಡಮ್ ಆವಾಗ ಡಬಲ್ ಖುಷಾಗ್ತಾರೆ ಎಂದು ಮುಕುಂದನಿಗೆ ಸಲಹೆ ಇತ್ತ. ನಿನಗೆ ವ್ಯಾಪಾರ ಆದರೆ ಆಯಿತು, ಹಣ ಕೊಡೋದು ನಾನು ತಾನೇ ಎಂದು ಅವನತ್ತ ಸೊಟ್ಟಗೆ ನಕ್ಕು ನುಡಿದರು ಮುಕುಂದ. ನನಗಾದ ಅವಮಾನದಿಂದ ಸೀರೆ ಕೊಳ್ಳುವ ಮನಸ್ಸೇ ಹೊರಟು ಹೋಗಿತ್ತು. ನೀವೇ ಯಾವುದೋ ಒಂದು ಆರಿಸಿಬಿಡಿ, ನನಗೆ ಸಿಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ ಅಂದೆ. ಅದೇ ಕೊನೆ. ಮತ್ತೆ ಮುಕುಂದ ಬದುಕಿರುವವರೆಗೆ ನಾನು ಅವರೊಂದಿಗೆ ಸೀರೆ ಶಾಪಿಂಗ್ಗೆ ಹೋಗಲಿಲ್ಲ. ಅವರೇ ತನ್ನ ತಂಗಿಗೋ ತಾಯಿಗೋ ಸೀರೆ ತರಲು ಹೋದಾಗ ನನಗೂ ಸೀರೆ ತರುತ್ತಿದ್ದರು. ಹಾಗೆ ತಂದ ಸೀರೆ ನನ್ನಲ್ಲಿ ಯಾವುದೇ ಭಾವನೆಗಳನ್ನು ಉಂಟು ಮಾಡುತ್ತಿರಲಿಲ್ಲ. ಅದು ಅವರು ಗಂಡನಾಗಿ ತನ್ನ ಹೆಂಡತಿಗೆ ಮಾಡುವ ಕರ್ತವ್ಯದಂತೆ ಭಾಸವಾಗುತ್ತಿತ್ತು. ಯಾರನ್ನು ಮೆಚ್ಚಿಸಲು ನಾನು ಚಂದ ಕಾಣಬೇಕು? ನನ್ನನ್ನು ಕಟ್ಟಿಕೊಂಡವನಿಗೆ ಹೇಗೂ ನಾನು ಇಷ್ಟವಿಲ್ಲ. ಮತ್ತೆ ನಾನು ಚಂದವಾಗಿ ಕಾಣುವ ಪ್ರಯತ್ನ ಏಕೆ ಮಾಡಲಿ? ಪ್ರತಿಯೊಂದು ಹೆಣ್ಣು ಮದುವೆಯ ನಂತರ ತನ್ನ ಇನಿಯನಿಗಾಗಿ, ಅವನ ಒಂದು ಮೆಚ್ಚುಗೆಯ ನೋಟಕ್ಕಾಗಿ ಸಿಂಗರಿಸಿಕೊಳ್ಳುತ್ತಾಳೆ. ಆದರೆ ನನ್ನ ವಿಷಯದಲ್ಲಿ ನಾನೇನೂ ನಿರೀಕ್ಷೆ ಇಟ್ಟುಕೊಳ್ಳುವಂತೆಯೇ ಇರಲಿಲ್ಲ. ಮುಕುಂದನಿಗೆ ತಾನು ನನ್ನನ್ನು ಮದುವೆಯಾಗಿ ನನ್ನ ಮೇಲೆ ಏನೋ ದೊಡ್ಡ ಉಪಕಾರ ಮಾಡಿದಂತಿತ್ತು. ಅದನ್ನು ಅವರು ಮಾತಿನಲ್ಲಿ ಕೃತಿಯಲ್ಲಿ ಆಗಾಗ ಎತ್ತಿ ಆಡಿ ತೋರಿಸುವುದೂ ಇತ್ತು. ಅಲ್ಲಿ ತವರಿನಲ್ಲೂ ನನ್ನಣ್ಣ ವೆಂಕಟೇಶ ಮುಕುಂದನ ತಂಗಿಯನ್ನು ನನಗಾಗಿ ಮದುವೆಯಾದಂತೆ ಆಗಾಗ ಸಂದರ್ಭ ಬಂದಾಗ ಹೇಳುತ್ತಿದ್ದ. ನನ್ನ ತಂದೆ ತಾಯಿ ಕೂಡ ಈಗಿನ ಕಾಲದಲ್ಲಿ ತಂಗಿಗಾಗಿ ಯಾರು ಇಂತಹ ತ್ಯಾಗ ಮಾಡ್ತಾರೆ? ನಮ್ಮ ವೆಂಕಟೇಶನಂಥವರು ಲಕ್ಷಕ್ಕೊಬ್ಬರು. ಅವನು ಉಮಾಳನ್ನು ಮದುವೆಯಾಗಲು ಒಪ್ಪಿರದಿದ್ದರೆ ನಮ್ಮ ಚಂದ್ರಿಕಾ ಇನ್ನೂ ಮದುವೆಯಾಗದೆ ಹಾಗೇ ಇರುತ್ತಿದ್ದಳೋ ಏನೋ ಎಂದು ಆಗಾಗ ಬಂಧು ಬಳಗದವರ ಹತ್ತಿರ ಹೇಳುತ್ತಿದ್ದರು. ಒಟ್ಟಿನಲ್ಲಿ ನಾನು ಎಲ್ಲರಿಗೂ ಹೊರೆ ಕಳಚಲು ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ತ್ಯಾಗ ಮಾಡಿದಂತೆ ಆಡಿ ತೋರಿಸುತ್ತಿದ್ದರು. ನಾನೇಕೆ ಎಲ್ಲರ ದೃಷ್ಟಿಯಲ್ಲಿ ಇಷ್ಟೊಂದು ನಿಕೃಷ್ಟಳಾದೆ ಎಂದು ನನಗಿನ್ನೂ ಅರ್ಥವಾಗಿಲ್ಲ. ಈ ಪ್ರಪಂಚದಲ್ಲಿ ಕಪ್ಪು ಬಣ್ಣದವರು ಇತರರ ದೃಷ್ಟಿಯಲ್ಲಿ ಮನುಷ್ಯರಂತೆ ಕಾಣುವುದೇ ಇಲ್ಲವೇ? ಎಲ್ಲ ಬಣ್ಣಗಳಂತೆ ಕಪ್ಪು ಒಂದು ಬಣ್ಣ ತಾನೆ. ನನ್ನ ಕಪ್ಪು ಮೈ ಬಣ್ಣ ನನ್ನ ಓರಗೆಯವರಲ್ಲಿ, ಶಾಲೆಯ ಸಹಪಾಠಿಗಳಲ್ಲಿ ನನ್ನನ್ನು ಅಸ್ಪೃಶ್ಯಳಂತೆ ಇಟ್ಟುಬಿಟ್ಟಿತ್ತು. ಹೀಗಾಗಿ ನನ್ನನ್ನು ಯಾರೂ ಅಷ್ಟಾಗಿ ಹಚ್ಚಿಕೊಳ್ಳುತ್ತಿರಲಿಲ್ಲ. ನಿಜ ಹೇಳಬೇಕೆಂದರೆ ನನ್ನ ಮೈ ಬಣ್ಣಕ್ಕೆ ನನ್ನನ್ನು ಹಿಂದಿನಿಂದ ಅಮಾಸೆ ಚಂದ್ರಿಕೆ, ಡಾಂಬರು, ಕರಿಯಕ್ಕ ಎಂದು ಏನೆಲ್ಲ ಅಡ್ಡ ಹೆಸರುಗಳಿಂದ ಕರೆಯುತ್ತಿದ್ದರು. ಆಗೆಲ್ಲ ನನ್ನ ಮನಸ್ಸು ಮುದುಡಿ ಹೋಗುತ್ತಿತ್ತು. ಮನೆಗೆ ಬಂದು ಹಾಲು ಕುಡಿಯದೆ ಕೋಣೆ ಸೇರಿ ಮುಸುಕು ಹೊದ್ದು ಮಲಗಿದರೆ ಯಾರು ನನ್ನನ್ನು ವಿಚಾರಿಸದಿದ್ದರೂ ನನ್ನ ಅಜ್ಜಿ ಬಂದು ನನ್ನನ್ನು ಪ್ರೀತಿಯಿಂದ ಮಾತಾಡಿಸುತ್ತಿದ್ದರು. ಯಾಕೆ ಪುಟ್ಟಿ, ಬೇಜಾರಾಗಿ ಮಲ್ಕೊಂಡ್ಯಾ? ಯಾರಾದರೂ ಏನಾದರೂ ಅಂದ್ರಾ? ಈ ಪ್ರಪಂಚನೇ ಹೀಗೆ. ಅಳುವವರನ್ನು ನೋಡಿದರೆ ಅಳಿಸುತ್ತೆ. ಅವರಿವರು ಅಂದಿದ್ದಕ್ಕೆಲ್ಲ ನೀನು ಅಳ್ತೀಯಾ ಅಂತ ಗೊತ್ತಾದರೆ ಇನ್ನಷ್ಟು ಅಳಿಸ್ತಾರೆ. ಅದನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳಬಾರದು. ಏಳು ಎಂದು ನನ್ನನ್ನು ಎಬ್ಬಿಸಿ ಹಾಲು ಮಾಡಿಕೊಟ್ಟು 2 ಹಪ್ಪಳ ಹುರಿದು ಕೊಡುತ್ತಿದ್ದರು.
ನಾನು ಕರುಂ ಕುರುಂ ಎಂದು ಹಪ್ಪಳ ಮೆಲ್ಲುತ್ತಿದ್ದರೆ ಮೆಲ್ಲಗೆ ನನ್ನ ತಲೆ ಸವರಿ ನೆತ್ತಿಗೊಂದು ಮುತ್ತು ಕೊಟ್ಟು ನನ್ನ ಕಂದ ನೀನು ಎಂದು ಮುದ್ದಿಸುತ್ತಿದ್ದರು. ಬಾಲ್ಯದಲ್ಲಿ ನನ್ನ ಅಜ್ಜಿ ತೋರಿಸಿದ ಪ್ರೀತಿ ಮತ್ತೆ ನನಗೆ ಯಾರಿಂದಲೂ ಸಿಗಲಿಲ್ಲ. ನನ್ನ ಕೈ ಹಿಡಿದ ಗಂಡನಿಂದಲೂ ಪ್ರೀತಿ ಗೌರವ ದೊರೆಯದ ನತದೃಷ್ಟೇ ನಾನು. ನೋಡಲು ಕೆಂಪು ಕೆಂಪಾಗಿ ಆಕರ್ಷಕವಾಗಿದ್ದ ಮುಕುಂದನಿಗೆ ನನ್ನನ್ನು ಮದುವೆಯಾಗುವುದು ಸುತರಾಮಿಷ್ಟವಿರಲಿಲ್ಲ. ಆದರೆ ಪೋಲಿಯೋದಿಂದ ಒಂದು ಕಾಲು ಊನವಾಗಿದ್ದ ತನ್ನ ತಂಗಿಯನ್ನು ನನ್ನಣ್ಣ ಮದುವೆಯಾಗುತ್ತೇನೆಂದು ಒಪ್ಪಿ ಅದರ ಬದಲಿಗೆ ನನ್ನನ್ನು ಮುಕುಂದ ಮದುವೆಯಾಗಬೇಕು ಎಂದು ಷರತ್ತು ವಿಧಿಸಿದಾಗ ಮನೆಯವರೆಲ್ಲ ಅವರ ಮೇಲೆ ಒತ್ತಡ ತಂದರು. ಹೀಗಾಗಿ ಅನಿವಾರ್ಯವಾಗಿ ಮುಕುಂದ ನನ್ನನ್ನು ಮದುವೆಯಾದದ್ದು. ಆದರೆ ಅದೊಂದೇ ಕಾರಣಕ್ಕೆ ನನ್ನ ಮೇಲೆ ಸದಾ ಸಿಡುಕುತ್ತಲೇ ಇರುತ್ತಿದ್ದರು. ಹಳೆಯ ನೆನಪುಗಳಿಂದ ಈಚೆ ಬಂದು ಹವಾನಿಯಂತ್ರಿತ ಶೋರೂಮ್ ಒಳಗೆ ಕಾಲಿಡುತ್ತಿದ್ದಂತೆ ಗಾಜಿನ ಬಾಗಿಲಿನ ಆಚೆ ಈಚೆ ನಿಂತ ಚಂದದ ಸ್ವಾಗತಕಾರಿಣಿಯರು ನಗುಮೊಗದಿಂದ ನಮ್ಮನ್ನು ಸ್ವಾಗತಿಸಿ ಬನ್ನಿ ಮೇಡಮ್, ಏನು ಬೇಕಾಗಿತ್ತು ಎಂದು ತಮ್ಮ ಮಧುರವಾದ ಕಂಠದಲ್ಲಿ ಉಲಿದರು. ಸೀರೆ ಎಂದಾಗ 3rd ಫ್ಲೋರ್ ಎಂಬ ಉತ್ತರ ಬಂತು. ನಾವು ಲಿಫ್ಟ್ ಹತ್ತಿ 3rd ಫ್ಲೋರ್ಗೆ ಹೋಗಿ ಅಲ್ಲಿನ ಸೇಲ್ಸ್ ಲೇಡಿಗೆ ನಮಗೆ ಬೇಕಾದ ರೇಂಜಿನ ಸೀರೆಗಳನ್ನು ತೋರಿಸಲು ಹೇಳಿದೆವು. ಒಬ್ಬಾಕೆ ನಮ್ಮನ್ನು ಅಟೆಂಡ್ ಮಾಡತೊಡಗಿದಳು. ಆಕೆ ಬೆಲೆ ಬಾಳುವ ರೇಷ್ಮೆ ಸೀರೆಗಳನ್ನು ತಂದು ನಮ್ಮ ಮುಂದೆ ಒಂದೊಂದೇ ಬಿಡಿಸಿ ತೋರಿಸುತ್ತಾ ಹೋದಾಗ ಯಾವುದು ಕೊಳ್ಳುವುದು ಯಾವುದು ಬಿಡುವುದು ಎಂಬಂತಾಗಿತ್ತು ನಮ್ಮಿಬ್ಬರ ಪರಿಸ್ಥಿತಿ. ರಿಷಬ್ನ ಕಡೆಯವರಾರೂ ಬರದೇ ಇದ್ದಿದ್ದರಿಂದ ಅವರಿಗೆ ಕೊಡಬೇಕಾದ ಸೀರೆ ಕೂಡ ನಾವೇ ಆಯ್ಕೆ ಮಾಡಬೇಕಿತ್ತು. ಅಂತೂ ಇಂತೂ ತೀರಾ ಹತ್ತಿರದ ಬಂಧುಗಳಿಗೆಂದು ಒಂದು 15 ರೇಷ್ಮೆ ಸೀರೆ ಆರಿಸಿದೆವು. ಅಮ್ಮ, ನೀನು ಒಂದು ರೇಷ್ಮೆ ಸೀರೆ ತಗೋ ಎಂದು ಮಗಳು ಒತ್ತಾಯಪಡಿಸಿದಳು. ನನಗೇಕಮ್ಮ ರೇಷ್ಮೆ ಸೀರೆ ಉಡುವ ಕಾಲ ಹೋಯಿತು. ಈ ವಯಸ್ಸಿಗೆ ಮೆತ್ತಗಿನ ಕಾಟನ್ ಸೀರೆ ಕಂಫರ್ಟೇಬಲ್ ಅನಿಸುತ್ತೆ ಎಂದು ನಾನು ಹೇಳಿದರೂ ಅವಳು ಕೇಳಬೇಕಲ್ಲ. ರೇಷ್ಮೆ ಸೀರೆ ಉಡಲೇಬೇಕು ಎಂದು ಹಠ ಹಿಡಿದಳು. ಸರಿ, ಯಾವುದಾದರೂ ಲೈಟ್ ಕಲರ್ ತೋರಿಸಮ್ಮ ಎಂದು ಸೇಲ್ಸ್ ಲೇಡಿಗೆ ಹೇಳಿದಾಗ ದಿಶಾ, ಸೀರೆ ಅಪ್ಪ ಕೊಡಿಸ್ತಾ ಇರೋದಲ್ಲ, ನಿನಗೆ ಲೈಟ್ ಕಲರ್ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಯಾವ ಮುಚ್ಚುಮರೆ ಇಲ್ಲದೆ ನಿನಗಿಷ್ಟ ಇರೋ ಬಣ್ಣದ ಸೀರೆ ತಗೋ ಎಂದಾಗ ನಾನು ಮುಜುಗರದಿಂದಲೇ ಕೆಂಪು ಒಡಲಿನ ಹೊಂಬಣ್ಣದ ಜರಿ ಬಾರ್ಡರ್ನ ಹಗುರವಾದ ಒಂದು ರೇಷ್ಮೆ ಸೀರೆ ಆರಿಸಿದೆ. ಮೇಡಮ್, ಅಲ್ಲಿ ಕನ್ನಡಿಯಲ್ಲಿ ಒಮ್ಮೆ ಹೀಗೆ ಸೀರೆ ಮೈಮೇಲೆ ಹಾಕಿಕೊಂಡು ನೋಡಿ ಎಂದಳು ಸೇಲ್ಸ್ ಲೇಡಿ. ನಾನು ಆ ಸೀರೆಯನ್ನು ಹೊದ್ದು ಕಂಬಕ್ಕೆ ಅಂಟಿಸಿದ್ದ ಕನ್ನಡಿಯ ಎದುರು ನಿಂತು ನೋಡತೊಡಗಿದಾಗ 2 ಜೋಡಿ ಕಣ್ಣುಗಳು ನನ್ನನ್ನು ಗಮನಿಸುತ್ತಿರುವುದು ಅರಿವಿಗೆ ಬಂತು. ಸುಮಾರು 27-28 ಆಸುಪಾಸಿನ ಚಿಗುರು ಮೀಸೆ ಯುವಕ, ಅವನ ಜೊತೆಗೆ ಒಬ್ಬ ಯುವತಿ. ಏನೋ ಆಕಸ್ಮಿಕವಾಗಿ ನನ್ನತ್ತ ನೋಡಿರಬೇಕು ಎಂದುಕೊಂಡು ನಾನು ದೃಷ್ಟಿ ಬದಲಾಯಿಸಿ ನಾನು ಹಿಡಿದಿದ್ದ ಸೀರೆಯತ್ತ ಗಮನ ಹರಿಸಿದೆ. ಯಾಕೋ ಅದರ ಅಂಚಿನ ವಿನ್ಯಾಸ ನನಗೆ ಅಷ್ಟಾಗಿ ಒಪ್ಪುವುದಿಲ್ಲವೆನಿಸಿತು. ನಾನು ಸೀರೆ ಹಿಡಿದು ಅತ್ತಿತ್ತ ತಿರುಗಿಸಿ ನೋಡುವುದನ್ನು ಗಮನಿಸಿದ ಸೇಲ್ಸ್ ಲೇಡಿ, ಮೇಡಮ್, ಅದು ಇಷ್ಟ ಆಗದಿದ್ದರೆ ಬೇಡ ಬಿಡಿ, ನಾನು ನಿಮಗೆ ಬೇರೆ ಡಿಸೈನ್ಸ್ ತೋರಿಸ್ತೀನಿ ಎಂದು ಕರೆದಳು. ನಾನು ಮತ್ತೆ ಅವಳು ತಂದು ರಾಶಿ ಹಾಕಿದ ಸೀರೆಗಳಲ್ಲಿ ನನಗೆ ಇಷ್ಟವಾದದ್ದನ್ನು ಪಕ್ಕಕ್ಕೆ ಇಡುತ್ತಾ ಬೇಕಂತಲೇ ಮತ್ತೊಮ್ಮೆ ಆ ಕಡೆ ತಿರುಗಿ ನೋಡಿದೆ. ಆ ಯುವಕ ಮತ್ತೆ ನನ್ನತ್ತಲೇ ನೋಡುವುದು ಗಮನಕ್ಕೆ ಬಂತು. ಇದು ಖಂಡಿತ ಆಕಸ್ಮಿಕ ಅಲ್ಲ. ಆದರೆ ನಾನು ಎಷ್ಟು ನೆನಪಿಸಿಕೊಂಡರೂ ಇವನನ್ನು ಈ ಹಿಂದೆ ನೋಡಿದ ನೆನಪಾಗುತ್ತಿಲ್ಲ ಎಂದು ಯೋಚಿಸುತ್ತಾ ಮಗಳ ಬಳಿ ಹೋಗಿ, ದಿಶಾ, ಅಲ್ಲಿ ನೋಡು, ಆ ಮರೂನ್ ಕಲರ್ ಶರ್ಟ್ ಮತ್ತು ಬ್ಲೂ ಜೀನ್ಸ್ ಹಾಕಿಕೊಂಡಿದ್ದಾನಲ್ಲ ಆ ಹುಡುಗ, ಆವಾಗಿಂದ ನನ್ನನ್ನೇ ನೋಡ್ತಾ ಇದ್ದಾನೆ. ನನಗಂತೂ ಅವನನ್ನು ನೋಡಿದ ನೆನಪಾಗ್ತಾ ಇಲ್ಲ. ನಿನಗೆ ಅವನ ಪರಿಚಯ ಇದೆಯಾ ಎಂದು ಕೇಳಿದೆ. ದಿಶಾ ಅವನತ್ತ ನೋಡಿ ತಲೆ ಅಲ್ಲಾಡಿಸಿ, ಯಾರೋ, ನನಗೂ ಗೊತ್ತಿಲ್ಲ, ಹೋಗಲಿ ಬಿಡು, ನಿನಗೆ ಯಾವ ಸೀರೆ ಇಷ್ಟ ಆಯಿತು ಹೇಳು, ನೀನು ಆವಾಗಲಿಂದ ಸೀರೆಗಿಂತ ಜಾಸ್ತಿ ಸೀರೆ ಪ್ರೈಸ್ ಟ್ಯಾಗ್ ನೋಡ್ತಾ ಇದೆಯಾ ಎಂದು ಮೆಲ್ಲನೆ ಗದರಿದಳು. ಇಲ್ಲಿ ಇಷ್ಟ ಆಗದಿದ್ದರೆ ಬೇರೆ ಮಳಿಗೆಗೆ ಹೋಗೋಣ ಎಂದು ಸೇಲ್ಸ್ ಲೇಡಿಗೆ ಕೇಳದಂತೆ ಮೆಲ್ಲನೆ ಒಲಿದಳು. ಯಾಕೋ ಕೆಂಪು ಬಣ್ಣದ ಸೀರೆ ಬೇಡವೆನಿಸಿ ಬೇರೆ 1-2 ಸೀರೆ ಆರಿಸಿ ಕನ್ನಡಿಯ ಮುಂದೆ ಹಿಡಿದು ನೋಡಿದೆ. ನನ್ನ ಕಣ್ಣು ಮತ್ತೆ ಆ ಹುಡುಗ ನಿಂತಲ್ಲಿ ಹೋಯಿತು. ಅವನು ತನ್ನ ಶಾಪಿಂಗ್ ಮುಗಿಸಿ ಅಲ್ಲಿನ ಕೌಂಟರ್ ಕಡೆಗೆ ಹೋಗುವುದು ಕಂಡೆ. ನಾನು ಕೊನೆಗೂ ನನ್ನಿಷ್ಟದ ಸೀರೆ ಆರಿಸಿದೆ. ದಿಶಾ ಇನ್ನೊಂದಿಷ್ಟು ಸೀರೆ ಕೊಳ್ಳುವುದರಲ್ಲಿ ತಲ್ಲೀನಳಾದಳು. ಸ್ವಲ್ಪ ಹೊತ್ತಿನಲ್ಲಿ ಅಮ್ಮ ಎಂದು ಯಾರೋ ನನ್ನನ್ನು ಕರೆದಂತಾಯಿತು. ನಾನು ತಿರುಗಿ ನೋಡಿದೆ. ಅದೇ ಯುವಕ. ಆಗ ನನ್ನನ್ನು ನೋಡಿ ಮುಗುಳ್ನಗುತ್ತಿದ್ದವನು ಈಗ ನನ್ನ ಬಳಿ ಬಂದು, ನಿಮಗೆ ನನ್ನ ಗುರುತು ಸಿಗಲಿಲ್ಲ ಅಲ್ಲವಾ ದೋಸೆ ಅಮ್ಮ? ನಾನು ಸೋಮು.
ನಾನು ತುಂಬ ಚಿಕ್ಕವನಿದ್ದಾಗ ನಿಮ್ಮ ಮನೆ ಹತ್ತಿರ ಕನ್ಸ್ಟ್ರಕ್ಷನ್ ನಡೀತಾ ಇರುವಾಗ ಒಂದಿಷ್ಟು ಜನ ಕೂಲಿ ಕೆಲಸದವರು ನಿಮ್ಮ ಮನೆ ಹತ್ತಿರ ಖಾಲಿ ಸೈಟುಗಳಲ್ಲಿ ಗುಡಿಸಲು ಟೆಂಟುಗಳಲ್ಲಿ ಇದ್ದಿದ್ದರು, ನೆನಪಿದೆಯಾ? ಅವರಲ್ಲಿ ನಮ್ಮ ಕುಟುಂಬವೂ ಒಂದು ಎಂದ. ನನಗೆ ಥಟ್ಟನೆ ನೆನಪಾಯಿತು. ಮನಸ್ಸು ಹಿಂದಕ್ಕೆ ಓಡಿತು. ಆ ದಿನ ನನಗಿನ್ನೂ ನೆನಪಿದೆ. ಮುಕುಂದ ತಿಂಡಿಗೆ ಕೂತಿದ್ದರು. ನಾನು ದೋಸೆ ಹೊಯ್ದು ಅವರ ತಟ್ಟೆಗೆ ಹಾಕಿದೆ. ಒಂದು ತುಂಡು ದೋಸೆಯನ್ನು ಚಟ್ನಿಯಲ್ಲಿ ಅದ್ದಿ ಬಾಯಿಗಿಟ್ಟು, ಥೂ, ಇದೇನು ದೋಸೆ, ಹುಳಿ ಹುಳಿಯಾಗಿದೆ, ನಿನ್ನೆದೇ ಹಿಟ್ಟು ತಾನೆ ಎಂದು ರೇಗಿದರು. ನಿನ್ನೆದೇ ಹೌದು, ಆದರೆ ಫ್ರಿಜ್ಜಲ್ಲಿಟ್ಟಿದ್ದೆ, ಹುಳಿ ಆಯಿತಾ ಎಂದು ಆಶ್ಚರ್ಯದಿಂದ ಕೇಳಿದೆ. ಅವರು ಕೋಪದಿಂದ ದೋಸೆ ತಟ್ಟೆ ತಳ್ಳಿ, 3 ಹೊತ್ತು ಮನೆಯಲ್ಲೇ ಬಿದ್ದಿರ್ತೀಯ, ದಿನ ಫ್ರೆಶ್ ಆಗಿ ಹಿಟ್ಟು ರುಬ್ಬೋಕ್ಕೆ ಏನು ನಿನಗೆ? ಒಂದು ದಿನ ರುಬ್ಬಿ ವಾರವಿಡೀ ಅದರಲ್ಲೇ ಮಾಡಿ ಹಾಕ್ತಾಳೆ. ಸೋಂಬೇರಿತನ ಮೈ ಹತ್ತಿ ಹೋಗಿದೆ. ಇಂಥ ಹುಳಿ ದೋಸೆ ತಿನ್ನೋಕ್ಕೆ ನನಗೇನು ಗ್ರಹಚಾರ? ನೀನೇ ತಿನ್ನು, ಹಿಟ್ಟು ಉಳಿದರೆ ತಿಪ್ಪೆಗೆ ಎಸಿ, ನಾನು ಹೋಟೆಲಲ್ಲಿ ತಿಂತೀನಿ ಎಂದು ಕೋಪದಿಂದ ಎದ್ದು ಹೋದರು. ಅವರು ಹೋದ ಮೇಲೆ ನಾನು ದೋಸೆ ಮಾಡಿಕೊಂಡು ತಿಂದು ಮಗಳಿಗೂ ತಿನ್ನಿಸಿದೆ. ಅವರು ಹೇಳುವಷ್ಟೇನೂ ಹುಳಿಯಾಗಿರಲಿಲ್ಲ. ಮುಕುಂದನಿಗೆ ನನ್ನ ಮೇಲೆ ವಿನಾಕಾರಣ ದ್ವೇಷ. ಅದು ಯಾವುದೋ ಒಂದು ರೂಪದಲ್ಲಿ ಹೊರ ಹೋಗಬೇಕು ಅಷ್ಟೇ. ಇವತ್ತು ದೋಸೆಯ ನೆಪ ಮಾಡಿಕೊಂಡು ಎಗರಾಡಿದ್ದರು. ಹೀಗೆ ಮಾತು ಮಾತಿಗೆ ಏನಾದರೂ ಒಂದು ನೆಪ ಒಡ್ಡಿ ಚುಚ್ಚುವುದು ಅವರ ರೂಢಿ ಅಥವಾ ನನ್ನ ಪ್ರಾರಬ್ಧ ಕರ್ಮ ಎಂದು ಒಂದಷ್ಟು ಹೊತ್ತು ಸಮಾಧಾನ ಮಾಡಿಕೊಂಡೆ. ಹಿಟ್ಟು ಎಸೆಯಲು ಮನಸ್ಸು ಬರಲಿಲ್ಲ. ಅಷ್ಟೂ ಹಿಟ್ಟಿನ ದೋಸೆಗಳನ್ನು ಹೊಯ್ದೆ. ಮನೆಯ ಹಿಂದಿದ್ದ ಒಂದು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಆಕೆಯನ್ನು ಕರೆದೆ. ಅವಳು ಬಂದಳು. ಹೆಸರೇನು ಎಂದು ಕೇಳಿದೆ. ಪಾರು ಎಂದಳು. ಜೊತೆಗೆ ಅವಳ ಮಗನೂ ಇದ್ದಿದ್ದ. ನಿನ್ನ ಹೆಸರೇನು ಪುಟ್ಟ ಎಂದೆ. ಸೋಮು ಎಂದ ಆ ಹುಡುಗ. ಅಷ್ಟೂ ದೋಸೆಗಳನ್ನು ಅವಳಿಗೆ ಕೊಟ್ಟು, ನೀನು ತಿಂದು ಉಳಿದವರಿಗೆಲ್ಲ ಕೊಡು, ಚಟ್ನಿ ಸಾಂಬಾರು ಸ್ವಲ್ಪವೇ ಇದೆ, ಬೇಕಿದ್ದರೆ ಉಪ್ಪಿನಕಾಯಿ ರಸ ಕೊಡ್ತೀನಿ ಎಂದು ಕೊಟ್ಟೆ. ಆಕೆ ಖುಷಿಯಿಂದ ತೆಗೆದುಕೊಂಡು ಹೋದಳು. ಅದರ ಮೇಲೆ ಏನೇ ಪದಾರ್ಥಗಳಿದ್ದರೂ ಪಾರುವನ್ನು ಕರೆದು ಕೊಡುತ್ತಿದ್ದೆ. ಆಕೆ, ಅಮ್ಮ, ನನ್ನ ಮಗ ಸೋಮುಗೆ ನೀವು ಕೊಟ್ಟ ದೋಸೆ ಬಹಳ ಖುಷಿಯಾಯಿತು. ನಿಮ್ಮ ಹೆಸರು ಗೊತ್ತಿಲ್ಲ, ದೋಸೆ ಅಮ್ಮ ಅಂತಾನೆ ಎಂದಳು. ಅದರ ಮೇಲೆ ಆ ಸೋಮು ಮತ್ತು ಅವನಮ್ಮ ನನಗೆ ಹತ್ತಿರವಾದರು. ಆಗಾಗ ಬಂದು ತನ್ನ ಕಷ್ಟ ಸುಖ ಹೇಳಿಕೊಳ್ಳುತ್ತಿದ್ದಳು. ನನಗೂ ಸೋಮುವಿನ ಬಗ್ಗೆ ಅಕ್ಕರೆ ಮೂಡಿತು. ಪೇಪರ್ನಲ್ಲಿ ಬಂದ ಜಾಹೀರಾತು ನೋಡಿ ಪಾರುವಿಗೆ ಮಗನಿಗೆ ಮುಂದೆ ಓದಲು ವಸತಿ ಸೌಕರ್ಯವಿದ್ದ ಸರ್ಕಾರಿ ಶಾಲೆಗೆ ಸೇರಿಸಲು ಪ್ರೋತ್ಸಾಹಿಸಿದೆ. ಶಿಕ್ಷಣ ಇಲಾಖೆಯ ನನ್ನ ಪರಿಚಿತರೊಬ್ಬರ ಮೂಲಕ ಅಗತ್ಯ ಮಾಹಿತಿ ಪಡೆದು ನಾನೇ ಅವನಿಗೆ ವಸತಿ ಶಾಲೆಗೆ ದಾಖಲಾತಿ ಪಡೆಯಲು ಸಹಾಯ ಮಾಡಿದೆ. ಅದೆಲ್ಲವೂ ನೆನಪಾಯಿತೀಗ. ನೆನಪಿನ ಜಾಲದಿಂದ ಈಚೆಗೆ ಬಂದು, ಓ ಸೋಮು, ಎಷ್ಟು ದೊಡ್ಡವನಾದೆಯಲ್ಲ, ಹೇಗಿದ್ದೀಯಾ, ಅಮ್ಮ ಹೇಗಿದ್ದಾಳೆ, ಏನು ಮಾಡ್ಕೊಂಡಿದ್ದೀಯಾ ಎಂದು ಒಂದರ ಬೆನ್ನಿಗೆ ಒಂದರಂತೆ ಪ್ರಶ್ನೆಗಳ ಸುರಿಮಳೆ ಹರಿಸಿದೆ. ನಮ್ಮ ಖರೀದಿ ಮುಗಿದಿದ್ದರಿಂದ ಮಗಳು, ಅಮ್ಮ, ನಾನು ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗಿರ್ತೀನಿ, ನೀನು ನಿಧಾನವಾಗಿ ಬಾ ಎಂದು ಹೇಳಿ ಸೋಮುವಿನತ್ತ ಒಂದು ಮೊಗುಳ್ನಗೆ ಬೀರಿ ಹೋದಳು. ಅಲ್ಲೇ ಇದ್ದ ಸೋಫಾದಲ್ಲಿ ನಾನು ಸೋಮು ಕೂತೆವು. ಅಮ್ಮ, ನೀವು ಹೊಟ್ಟೆಗಿಲ್ಲದ ನನಗೆ, ನನ್ನಂತಹ ಬಡವರಿಗೆ ಅನ್ನ ಕೊಟ್ಟ ದೇವತೆ. ನೀವು ಅವತ್ತು ದೋಸೆ ಕೊಟ್ಟಿದ್ದೀರಲ್ಲ, ಅದು ನಾನು ನನ್ನ ಜೀವಮಾನದಲ್ಲಿ ತಿಂದ ಮೊದಲ ದೋಸೆ. ಆಮೇಲೆ ಅದೆಷ್ಟು ಸಲ ನಿಮ್ಮ ಮನೆಯ ಅಡುಗೆ ಪದಾರ್ಥಗಳನ್ನು ಕೊಟ್ಟು ನಮ್ಮ ಪಾಲಿಗೆ ಅನ್ನಪೂರ್ಣೇಶ್ವರಿಯಾದಿರಿ ಎಂದು ಸೋಮು ಗದ್ಗದಿತನಾಗಿ ನುಡಿದ. ಅಯ್ಯೋ, ಎಷ್ಟು ಮಾತಾಡಿದ್ದು ಕಲ್ತಿದೆಯೋ. ನಾನೇನು ಅಂಥ ದೊಡ್ಡ ಉಪಕಾರ ಮಾಡಿಲ್ಲ. ನಾನು ಮಾಡಿದ್ದರಲ್ಲಿ ಅಳಿದುಳಿದುದನ್ನು ಕೊಟ್ಟಿದ್ದು ಅಷ್ಟೇ ಎಂದೆ. ಅಮ್ಮ, ಹಸಿದವನಿಗೆ ತಂಗಳನ್ನವೂ ಅಮೃತವೇ. ನೀವು ಅವತ್ತು ಊಟ ಕೊಟ್ಟಿದ್ದಲ್ಲದೆ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ವ್ಯವಸ್ಥೆ ಮಾಡಿ ನನಗೊಂದು ಬದುಕು ಕಟ್ಟಿಕೊಟ್ಟಿರಿ. ಆ ನಿಮ್ಮ ಶ್ರಮವೇ ಇವತ್ತು ನನ್ನನ್ನು ಸರ್ಕಾರಿ ಇಲಾಖೆಯ ಒಬ್ಬ ನೌಕರನನ್ನಾಗಿ ಮಾಡಿದೆ ಎಂದು ನನ್ನ ಕಾಲು ಮುಟ್ಟಿ ನಮಸ್ಕರಿಸಿದ. ನಾನು ನಿಮ್ಮನ್ನು ದೋಸೆ ಅಮ್ಮ ಅಂತಲೇ ಕರೀತಿದ್ದೆ, ನೆನಪಿದೆಯಾ ಎಂದ. ನಾನು ಹೌದೆಂದು ತಲೆ ಅಲ್ಲಾಡಿಸಿದೆ. ಅಷ್ಟರಲ್ಲಿ ದೂರದಲ್ಲಿ ನಿಂತಿದ್ದ ಆ ಯುವತಿಯನ್ನು ಕರೆದು, ದೋಸೆ ಅಮ್ಮ, ಇವಳು ನಾನು ಮದುವೆ ಆಗ್ತಾ ಇರೋ ಹುಡುಗಿ ದೀಪಶ್ರೀ. ಮದುವೆಗೆ ಒಂದಿಷ್ಟು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೆ. ನನ್ನಮ್ಮ ಎಂದೋ ಕಣ್ಮುಚ್ಚಿದಳು. ಈಗ ನೀವೇ ನನ್ನಮ್ಮ, ದೋಸೆ ಅಮ್ಮ. ನನ್ನ ಮದುವೆಗೆ ಖಂಡಿತ ಬರಬೇಕು ಎನ್ನುತ್ತಾ ಅವನು ಆಗಷ್ಟೇ ನನಗಾಗಿ ಗಿಫ್ಟ್ ಪ್ಯಾಕ್ ಮಾಡಿಸಿದ್ದ ಒಂದು ಸೀರೆ ಪ್ಯಾಕನ್ನು ನನ್ನ ಕೈಗಿತ್ತ. ಜೊತೆಗೆ ಮದುವೆ ಆಮಂತ್ರಣ ಪತ್ರಿಕೆಯನ್ನೂ ಕೊಟ್ಟ. ಅವಳು ಅವನು ಇಬ್ಬರೂ ಜೊತೆಯಾಗಿ ನಮಸ್ಕರಿಸಿದರು. ನಾನು ಮನಸಾರೆ ಹರಸಿದೆ. ಇದುವರೆಗೆ ದೋಸೆ ಅಮ್ಮ, ಸವಿತಾ ಮಾಧವಶಾಸ್ತ್ರಿ ಗುಣ್ಮಿ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ. ಮುಂದೆ ಕೇಳಿ ಜನಪದ ಗೀತೆ. ಹಾಡಿದ್ದಾರೆ BK ಸುಮಿತ್ರಾ.
ಹೊರಗೊಯ್ಯೇ. ಕಣ್ಣು ಕಾಣುವ ತನಕ ಬೆನ್ನು ಬಾಗುವ ತನಕ ತಾಯಿರಲಿ ನನಗೆ ತವರಿರಲಿ. ಹಡೆದವ್ವ ಇರೋ ತನಕ ತವರಿನ ಮನೆ ನಮದು, ಹಡೆದವ್ವ ತೀರಿ ದಿನವೊಂದು, ಹಡೆದವ್ವ ತೀರಿ ದಿನವೊಂದು ಕಳೆದರೆ ತವರಿನವರ್ಯಾರೋ ನಾವ್ಯಾರೋ. ಕಣ್ಣು ಕಾಣುವ ತನಕ ಬೆನ್ನು ಬಾಗುವ ತನಕ ತಾಯಿರಲಿ ನನಗೆ ತವರಿರಲಿ. ತಾಯಿರಲಿ ನನಗೆ ತವರಿರಲಿ ನನ್ನವ್ವ, ಅಣ್ಣಯ್ಯರಿರಲಿ ಕರಸಾಕೆ. ಕಣ್ಣು ಕಾಣುವ ತನಕ ಬೆನ್ನು ಬಾಗುವ ತನಕ ತಾಯಿರಲಿ ನನಗೆ ತವರಿರಲಿ. ಮುಂದೆ ಕೇಳಿ ಲತಾ ಧನಂಜಯ್ ಆಚಾರ್ಯ ಅವರಿಂದ ಸ್ವರಚಿತ ಕವನಗಳ ವಾಚನ. ನನ್ನ ಕವನದ ಶೀರ್ಷಿಕೆ ನಂಬಿಕೆ ದ್ರೋಹ ಸಲ್ಲ. ಮಾತಿನಲ್ಲಿ ಭರವಸೆಯ ನೀಡುತ್ತ ಸೋತು ಹೋಗುವ ತೆರದಲಾಡುತ್ತ ಕಾತರದಿ ಕುಳಿತಿರುವ ಮನಸ್ಸಿಗೆ ನೋವ ನೀಡದಿರಿ. ಮಾತಿನಲ್ಲಿ ಭರವಸೆಯ ನೀಡುತ್ತ ಸೋತು ಹೋಗುವ ತೆರದಲಾಡುತ್ತ ಕಾತರದಿ ಕುಳಿತಿರುವ ಮನಸ್ಸಿಗೆ ನೋವ ನೀಡಿದಿರಿ. ಆತಪದ ರೀತಿಯಲ್ಲಿ ಸುಡುವುದು ಛಾತಿಗೆಟ್ಟವರೆದೆಯು ಚಣದಲ್ಲಿ ಹೇತುವಾಗಿಸಲೊಂದು ವಿಷಯವ ನೀವು ಹುಡುಕಿದರೆ. ಆತಪದ ರೀತಿಯಲ್ಲಿ ಸುಡುವುದು ಛಾತಿಗೆಟ್ಟವರೆದೆಯು ಚಣದಲ್ಲಿ ಹೇತುವಾಗಿಸಲೊಂದು ವಿಷಯವ ನೀವು ಹುಡುಕಿದರೆ. ಹೆಚ್ಚು ವಿಶ್ವಾಸಕ್ಕೆ ಘಾತವ ಮೆಚ್ಚಿಕೊಂಡಂತವರು ಮಾಡಲು ನುಚ್ಚು ನೂರಾಗುವುದು ಹೃದಯವು ಚೇತರಿಸದಂತೆ. ಹೆಚ್ಚು ವಿಶ್ವಾಸಕ್ಕೆ ಘಾತವ ಮೆಚ್ಚಿಕೊಂಡಂತವರು ಮಾಡಲು ನುಚ್ಚು ನೂರಾಗುವುದು ಹೃದಯವು ಚೇತರಿಸದಂತೆ. ಅಚ್ಚಳಿಯದುಳಿಯುವುದು ವೇದನೆ ನಿಚ್ಚವು ಚುಚ್ಚುತ್ತ ಚಿಚ್ಚದಿ ಬೆಚ್ಚಿ ಬೀಳುವರಿಲ್ಲಿ ಕೆಲವರು ರಾತ್ರಿ ನಿದ್ದೆಯಲು. ಅಚ್ಚಳಿಯದುಳಿಯುವುದು ವೇದನೆ ನಿಚ್ಚವು ಚುಚ್ಚುತ್ತ ಚಿತ್ತದಿ ಬೆಚ್ಚಿ ಬೀಳುವರಿಲ್ಲಿ ಕೆಲವರು ರಾತ್ರಿ ನಿದ್ದೆಯಲು. ನಂಬಿದವರನ ಲಕ್ಷಿಸಲು ನಿಜ ಕಂಬನಿಯು ಸುರಿಯುವುದು ದುಃಖದಿ ಸಂಭವವು ಕೆಡುಕಾಗಿ ನಡೆಯಲು ಬಳಿಕ ಸಾಧ್ಯವಿದೆ. ನಂಬಿದವರನ ಲಕ್ಷಿಸಲು ನಿಜ ಕಂಬನಿಯು ಸುರಿಯುವುದು ದುಃಖದಿ ಸಂಭವವು ಕೆಡುಕಾಗಿ ನಡೆಯಲು ಬಳಿಕ ಸಾಧ್ಯವಿದೆ. ಅಂಬಕವನೊರೆ ಸಲ್ಕೆ ನೆರವನು ತುಂಬು ಹೃದಯದಿ ಗೈದಿರಾದರೆ. ಅಂಬಕವನೊರೆ ಸಲ್ಕೆ ನೆರವನು ತುಂಬು ಹೃದಯದಿ ಗೈದಿರಾದರೆ. ಕಂಬುಗೊರಳನು ನಿಮ್ಮ ಕಾಯ್ವನು ನಿತ್ಯವೂ ಸತತ. ಕಂಬುಗೊರಳನು ನಿಮ್ಮ ಕಾಯ್ವನು ನಿತ್ಯವೂ ಸತತ. ಮುಂದಿನ ಕವನದ ಶೀರ್ಷಿಕೆ ಬನ್ನಿ ಕವಿತೆಗಳೇ ಬನ್ನಿ. ಬನ್ನಿ ಕವಿತೆಗಳೇ ಬನ್ನಿರಿ ನನ್ನೆದೆಯಲ್ಲಿ ಭಾವಗಳ ಬಿತ್ತುತ್ತಿರಿ. ತನ್ನಿರಿ ಸನಿಹಕ್ಕೆ ಪ್ರೀತಿಯ ಸುಮಗಳ ಪರಿಮಳ ಸುತ್ತಲೂ ಹರಡುತ್ತಿರಿ. ಬನ್ನಿ ಕವಿತೆಗಳೇ ಬನ್ನಿರಿ ನನ್ನೆದೆಯಲ್ಲಿ ಭಾವಗಳ ಬಿತ್ತುತ್ತಿರಿ. ತನ್ನಿರಿ ಸನಿಹಕ್ಕೆ ಪ್ರೀತಿಯ ಸುಮಗಳ ಪರಿಮಳ ಸುತ್ತಲೂ ಹರಡುತ್ತಿರಿ. ಮೌನದ ಛಾಯೆಯು ಇದೆ ಮನದಲ್ಲಿ ಸೋನೆಯ ಸುಳಿವೆ ಕಾಣದು ಇಲ್ಲಿ. ಏನಿದು ಸೋಜಿಗ ಈ ಜಗದಲ್ಲಿ ಆನನದಲ್ಲೂ ನಗುವಿಲ್ಲ. ಮನ್ನೆಯದಿಂದಲೇ ಕರೆಯುವೆ ನಿಮ್ಮನು ಬನ್ನಿ ಕವಿತೆಗಳೇ ನೀವೆಲ್ಲ. ಮನ್ನೆಯದಿಂದಲೇ ಕರೆಯುವೆ ನಿಮ್ಮನು ಬನ್ನಿ ಕವಿತೆಗಳೇ ನೀವೆಲ್ಲ. ಕತ್ತಲ ಪರದೆಯ ಸರಿಸುತ್ತ ಮೆಲ್ಲಗೆ ಬೆಳಕ ದೀವಿಗೆಯ ಉರಿಸಿಬಿಡಿ. ಬತ್ತಿದ ಕಂಗಳ ತೆರೆಯುತ್ತ ಸ್ಫೂರ್ತಿಯ ಚಿಲುಮೆಯ ನುಡಿಗಳ ನಾಡಿಬಿಡಿ. ಕತ್ತಲ ಪರದೆಯ ಸರಿಸುತ್ತ ಮೆಲ್ಲಗೆ ಬೆಳಕ ದೀವಿಗೆಯ ಉರಿಸಿಬಿಡಿ. ಬತ್ತಿದ ಕಂಗಳ ತೆರೆಯುತ್ತ ಸ್ಫೂರ್ತಿಯ ಚಿಲುಮೆಯ ನುಡಿಗಳ ನಾಡಿಬಿಡಿ. ಸೋಲಿನ ದಾರಿಯು ಭಯಪಡಿಸುತ್ತ ಮಾಲೆಯ ತೆರದಲ್ಲಿ ಅದು ಹೆಣೆಯುತ್ತ ಕಾಲವು ಹಠ ಬಿಡದಲೆ ಚಲಿಸುತ್ತ ಜಾಲವನಾಡಿದೆ ಸೋಗಿನಲ್ಲಿ. ಹತ್ತಿರ ಬನ್ನಿರಿ ನನ್ನ ಕವಿತೆಗಳೇ ಅಂಜುವಿರೇಕೆ ತಿಮಿರದಲ್ಲಿ. ಹತ್ತಿರ ಬನ್ನಿರಿ ನನ್ನ ಕವಿತೆಗಳೇ ಅಂಜುವಿರೇಕೆ ತಿಮಿರದಲ್ಲಿ. ಜಗದೊಳು ನಡೆಯುವ ವಿಷಯವನ್ನೆಲ್ಲವ ನನ್ನ ಕಿವಿಯೊಳಗೆ ಉಸಿರಿಬಿಡಿ. ಬಗೆ ಬಗೆಯಲ್ಲಿದೆ ಪೃಥ್ವಿಯ ಕಥನವು ಎಳೆ ಎಳೆಯಾಗಿಯೇ ಬಿಡಿಸಿಬಿಡಿ. ಜಗದೊಳು ನಡೆಯುವ ವಿಷಯವನ್ನೆಲ್ಲವ ನನ್ನ ಕಿವಿಯೊಳಗೆ ಉಸಿರಿಬಿಡಿ. ಬಗೆ ಬಗೆಯಲ್ಲಿದೆ ಪೃಥ್ವಿಯ ಕಥನವು ಎಳೆ ಎಳೆಯಾಗಿಯೇ ಬಿಡಿಸಿಬಿಡಿ.
ಕೊಳೆಯನ್ನು ತುಂಬಿಸಿ ರಾಡಿಯ ಮಾಡಿ ಅಳುತ್ತಿರೆ ಧಾತ್ರಿಯು ಜನ ನಗೆಯಾಡಿ ಮಳೆಯೇ ಬರದಿರೆ ದೇವನ ಬೇಡಿ ಪ್ರಳಯವ ಕಾಣಲು ಹೆದರಿಕೆಯು ನಗದಿರಿ ನಮ್ಮಯ ಕಳವಳ ನೋಡುತ್ತಾ ಬನ್ನಿ ಇದುವೆ ನಿಜ ಕೋರಿಕೆಯು ನಗದಿರಿ ನಮ್ಮಯ ಕಳವಳ ನೋಡುತ್ತಾ ಬನ್ನಿ ಇದುವೆ ನಿಜ ಕೋರಿಕೆಯು ಅತ್ಯಾಚಾರವು ನಿತ್ಯ ನಿರಂತರವೆಂಬ ರೀತಿಯಲ್ಲಿ ನಡೆಯುತ್ತಿದೆ ಸತ್ಯದ ಪಥದಲ್ಲಿ ಹೆಜ್ಜೆಯನ್ನಿಡಲು ಏನೋ ಭೀತಿಯು ಕಾಡುತ್ತಿದೆ ಅತ್ಯಾಚಾರವು ನಿತ್ಯ ನಿರಂತರವೆಂಬ ರೀತಿಯಲ್ಲಿ ನಡೆಯುತ್ತಿದೆ ಸತ್ಯದ ಪಥದಲ್ಲಿ ಹೆಜ್ಜೆಯನ್ನಿಡಲು ಏನೋ ಭೀತಿಯು ಕಾಡುತ್ತಿದೆ ಹೆಡೆ ಎತ್ತಿವೆ ಕಾಮನೆಗಳ ಬಯಕೆ ಸುಡುಗಾಡಿದು ಇರಬೇಕಿದೆ ಕೃತ್ಯವನೆಸಗುವ ದುಷ್ಟರಿಗೊಂದೆಡೆ ಶಿಕ್ಷೆಯೋ ಆಗಲಿ ಎಂದಿಬಿಡಿ ಕೃತ್ಯವನೆಸಗುವ ದುಷ್ಟರಿಗೊಂದೆಡೆ ಶಿಕ್ಷೆಯೋ ಆಗಲಿ ಎಂದಿಬಿಡಿ ಹೊಸ ಹೊಸ ರೂಪವ ತಾಳುತ್ತಲನುದಿನ ಬಳಿಗೆ ಬರುತ್ತಿಲಿವೆ ರುಜಿನಗಳು ಉಸಿರನ್ನು ಕಸಿಯುವ ಬೆದರಿಕೆಯೊಡ್ಡುತ್ತಾ ಹಬ್ಬುತ್ತಲಿವೆ ರೋಗಾಣುಗಳು ಹೊಸ ಹೊಸ ರೂಪವ ತಾಳುತ್ತಲನುದಿನ ಬಳಿಗೆ ಬರುತ್ತಲಿವೆ ರುಜಿನಗಳು ಉಸಿರನ್ನು ಕಸಿಯುವ ಬೆದರಿಕೆಯೊಡ್ಡುತ್ತಾ ಹಬ್ಬುತ್ತಲಿವೆ ರೋಗಾಣುಗಳು ಎಚ್ಚರ ವಹಿಸಲು ಹೇಳಲು ಬನ್ನಿ ಬೆಚ್ಚದೆ ನಿರ್ಭಯದಿಂದಿರಿ ಎನ್ನಿ ಕೊಚ್ಚದಿರೆನ್ನಿರಿ ಸುಮ್ಮನೆ ಪನ್ನಿ ಮುಚ್ಚಟೆ ಕಂಡರೆ ಸಹಿಸದಿರಿ ಬೆಸೆಯುವ ಬಂಧದ ಕೊಂಡಿಯ ಬಿಗಿಯಲು ನಿಮ್ಮಯ ನೆರವನ್ನು ನೀಡುತ್ತೀರಿ ಬೆಸೆಯುವ ಬಂಧದ ಕೊಂಡಿಯ ಬಿಗಿಯಲು ನಿಮ್ಮಯ ನೆರವನ್ನು ನೀಡುತ್ತೀರಿ ಕೆರೆಗಳ ಬತ್ತಿಸಿ ಕಟ್ಟಡ ಕಟ್ಟಿಸಿ ಧರೆಗೆ ಭಾರವನ್ನು ಹಾಕಿದೆವು ಮರಗಳ ಕಡಿಯುತ್ತ ಬಿಸಿಲಲ್ಲಿ ನಡೆಯುತ್ತಾ ರವಿತೇಜನನೆ ಶಪಿಸಿದೆವು ಕೆರೆಗಳ ಬತ್ತಿಸಿ ಕಟ್ಟಡ ಕಟ್ಟಿಸಿ ಧರೆಗೆ ಭಾರವನ್ನು ಹಾಕಿದೆವು ಮರಗಳ ಕಡಿಯುತ್ತ ಬಿಸಿಲಲ್ಲಿ ನಡೆಯುತ್ತಾ ರವಿತೇಜನನೆ ಶಪಿಸಿದೆವು ಹಕ್ಕಿಗಳಿಂಚರ ಕೇಳುವುದಿಲ್ಲ ಸೊಕ್ಕಿದ ಮೃಗಗಳು ಕಾಣುವುದಿಲ್ಲ ಕೊಕ್ಕರೆ ಮೀನನ್ನು ಹಿಡಿಯುವುದಿಲ್ಲ ಬೆಕ್ಕಸವೆಂದರೆ ಸಾಕೇನು ನರನಿಗೆ ಅರಿವನ್ನು ಮೂಡಿಸಲೋಸುಗ ಲೇಖನಿಯೊಳಗೆ ಇಳಿಯುವಿರೇನು ನರನಿಗೆ ಅರಿವನ್ನು ಮೂಡಿಸಲೋಸುಗ ಲೇಖನಿಯೊಳಗೆ ಇಳಿಯುವಿರೇನು